ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೆಲ್ಮೆಟ್ ಅನ್ನೋದು ನಮ್ಮ ಪ್ರಾಣವನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ನಾವು ಪ್ರತಿದಿನ ಕೂಡ ಬೈಕ್ ಓಡಿಸ್ತೀವಿ, ಆದರೆ ಒಂದು ಪ್ರಶ್ನೆ ಇದೆ, ಪ್ರತಿದಿನ ಹೆಲ್ಮೆಟ್ ಹಾಕ್ತೀವಾ? ಇಲ್ಲ. ಇಲ್ಲೇ ಹತ್ತಿರ ಹೋಗ್ತೀನಿ, ಸ್ಲೋ ಆಗಿ ಹೋಗ್ತೀನಿ ಬಿಡಮ್ಮ, ಏನೇ ಒಂದು ಕಾರಣ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳಿ ಬರೋದಿಲ್ಲ. ಇವತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗಬಹುದು. ದಯವಿಟ್ಟು ಕೊನೆವರೆಗೂ ನೋಡಿ. ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ನಾರ್ಮಲಾಗಿ ಆಫೀಸ್ಗೆ ಪ್ರತಿದಿನ ಹೋಗ್ತಾ ಇರ್ತಾರೆ, ಆದರೆ ಹೆಲ್ಮೆಟ್ ಹಾಕಿರಲ್ಲ. ಸ್ಪೀಡ್ ಏನೂ ಜಾಸ್ತಿ ಕೂಡ ಇರೋದಿಲ್ಲ, ಆದರೆ ಒಂದು ಸ್ಮಾಲ್ ಸ್ಕಿಡ್ ಆಗುತ್ತೆ ಅಷ್ಟೇ. ರೋಡ್ನಲ್ಲಿ ಕೆಳಗಡೆ ಬೀಳ್ತಾರೆ, ಅವ್ರ ತಲೆಗೆ ಹೊಡೆತ ಬೀಳುತ್ತೆ. ಹಾಸ್ಪಿಟಲ್ಗೆ ಅಲ್ಲಿ ಇದ್ದ ಅಕ್ಕಪಕ್ಕದವರು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅವರೇನೋ ಬದುಕೊಂತಾರೆ, ಆದರೆ ಅವ್ರ ಲೈಫ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಅವ್ರಿಗೆ ಮಾತನಾಡೋಕ್ಕಾಗಲ್ಲ, ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ, ಫ್ಯಾಮಿಲಿಗೆ ತುಂಬ ಸಫರ್ ಆಗ್ತಾರೆ. ಆದರೆ ಒಂದು ಹೆಲ್ಮೆಟ್ ಇದ್ದಿದ್ರೆ ಇಂಥ ಒಂದು ಸಿಚುವೇಶನ್ ಅವ್ರಿಗೆ ಬರ್ತಾ ಇರಲಿಲ್ಲ. ಹೆಲ್ಮೆಟ್ ಅನ್ನೋದು ಸಿಂಪಲ್ ಆಬ್ಜೆಕ್ಟ್ ಅಲ್ಲ, ಅದು ನಮ್ಮ ತಲೆಗೆ ಇನ್ಶೂರೆನ್ಸ್ ಅಂತಲೇ ನಾವು ಕರಿಬಹುದು. ನಮ್ಮ ಬ್ರೈನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸ್ಮಾಲ್ ಇಂಪ್ಯಾಕ್ಟ್ ಕೂಡ ಡೇಂಜರಸ್ ಆಗಬಹುದು. ಹೆಲ್ಮೆಟ್ ಅನ್ನೋದು ನಮ್ಮ ತಲೆಗೆ ಹೆಚ್ಚಿನ ಇಂಜುರೀಸ್ ಆಗದೇ ಇರೋ ಹಾಗೆ ತಡೆಯುತ್ತೆ. 1 ಸೆಕೆಂಡ್ ಆಕ್ಸಿಡೆಂಟಿಂದ ನಮ್ಮ ಲೈಫ್ ಲಾಂಗ್ ಪ್ರಾಬ್ಲಮಲ್ಲಿ ಬೀಳುತ್ತೆ. ನಮ್ಮ ಜೊತೆ ಇರೋ ಜನಕ್ಕೂ ಕೂಡ, ಕುಟುಂಬಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ. ನಮ್ಮಲ್ಲಿ ಕಾಮನ್ನಾಗಿ ಜನ ಹೆಲ್ಮೆಟ್ ಯಾಕೆ ಹಾಕೋದಿಲ್ಲ ಅಂದರೆ, ಇಲ್ಲೇ ಹತ್ರ ಹೋಗ್ಬರ್ತೀನಿ, ಹೆಲ್ಮೆಟ್ ಯಾಕೆ ಬಿಡು ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ನನ್ನ ಫ್ರೆಂಡ್ ಬೈಕು, ಹೆಲ್ಮೆಟ್ ಇಲ್ಲ ಅಂತಾರೆ. ಇನ್ನು ಕೆಲವರು ಇಲ್ಲೆಲ್ಲೂ ಪೊಲೀಸ್ ಇಲ್ಲ, ಪೊಲೀಸ್ ಇರಬೇಕಾದ್ರೆ ನಾನು ಅದಕ್ಕೂ ಮುಂಚೆ ಹಾಕೋತೀನಿ ಅಂತಾರೆ. ಇನ್ನು ಕೆಲವರು ಏನಂತಾರೆ ಅಂದರೆ, ಹೆಲ್ಮೆಟ್ಟು ಅನ್ಕಂಫರ್ಟಬಲ್, ನನಗೆ ಕಂಫರ್ಟಬಲ್ ಇಲ್ಲ ಇದು, ಹೆಲ್ಮೆಟ್ಟೇ ಬೇಡ ಅಂತಾರೆ. ಆದರೆ ಆಕ್ಸಿಡೆಂಟ್ ಅನ್ನೋದು ಡಿಸ್ಟೆನ್ಸ್ ನೋಡಿ ಬರಲ್ಲ, ಪೊಲೀಸ್ ನೋಡ್ಕೊಂಡು ಬರಲ್ಲ, ನಿಮಗೆ ಕಂಫರ್ಟ್ನೆಸ್ ನೋಡ್ಕೊಂಡು ಬರಲ್ಲ. ದಯವಿಟ್ಟು ಹೆಲ್ಮೆಟನ್ನು ಹಾಕ್ಕೊಳ್ಳಿ. ಒಮ್ಮೆ ನಿಮ್ಮ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ, ನಿಮಗೆ ಮಕ್ಕಳಿದ್ರೆ ಮಕ್ಕಳು, ಹೆಂಡತಿ ಅಥವಾ ಗಂಡ, ನೀವು ಸೇಫಾಗಿ ಮನೆಗೆ ಬರೋದೇ ಅವ್ರಿಗೆ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಆಗಿರುತ್ತೆ. ಒಂದು ಆಕ್ಸಿಡೆಂಟ್ ಆದರೆ ಹಾಸ್ಪಿಟಲ್ ಬಿಲ್ಲು, ಟೆನ್ಷನ್ನು, ಲೈಫ್ ಪೂರ್ತಿ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನೀವು ಹೆಲ್ಮೆಟ್ ಹಾಕಿದರೆ ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ ಆಗಿರುತ್ತೆ. ಹೆಲ್ಮೆಟ್ ಹಾಕೋತೀವಿ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಹಾಕ್ಕೋಬೇಕು. ಸರಿಯಾದ ಒಳ್ಳೆ ಕ್ವಾಲಿಟಿ ಇರೋ ಹೆಲ್ಮೆಟನ್ನು ಹಾಕ್ಕೋಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ISI ಮಾರ್ಕ್ ಇರೋ ಹೆಲ್ಮೆಟನ್ನು ಯೂಸ್ ಮಾಡಬೇಕು. ಅದನ್ನು ಆ ಬೆಲ್ಟನ್ನು ಟೈಟಾಗಿ ಕಟ್ಕೋಬೇಕು, ಲೂಸ್ ಆಗಿರಬಾರ್ದದು. ಇನ್ನು ಡ್ಯಾಮೇಜ್ ಹೆಲ್ಮೆಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡಬೇಡ್ರಿ. ಹೊಸದು ಒಳ್ಳೆಯದನ್ನೇ ಒಂದು ಕೊಂಡ್ಕೊಳ್ರಿ. ನಾವು ಹಣವನ್ನು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಅಂಥದ್ದು ನಮ್ಮ ಜೀವವನ್ನು ಉಳಿಸೋ ಹೆಲ್ಮೆಟ್ಗಾಗಿ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಒಳ್ಳೆಯದನ್ನೇ ಕೊಂಡ್ಕೋಬೇಕು. ಇನ್ನು ಮುಖ್ಯವಾಗಿ ಸ್ಟೈಲಿಶ್ ಹೆಲ್ಮೆಟ್ ಬೇಡ. ಅದಕ್ಕೆ ಸ್ಟೈಲಾಗಿದೆ ಅಂತೇಳಿ ಅಂಥ ಹೆಲ್ಮೆಟ್ಗೆ ಮಾರು ಹೋಗಬೇಡ್ರಿ. ಸೇಫಾದ ಒಳ್ಳೆ ಕ್ವಾಲಿಟಿ ಇರೋ ISI ಮಾರ್ಕ್ ಇರೋ ಹೆಲ್ಮೆಟನ್ನು ಬಳಸಿ. ಇನ್ನು ಲೈಫ್ ಒಂದೇ ಸಾರಿ ಸಿಗೋದು. ಹೆಲ್ಮೆಟ್ ಹಾಕೋದು ಒಂದು ಸ್ಮಾಲ್ ಹ್ಯಾಬಿಟ್ ಅಷ್ಟೇ ನಮಗೆ, ಆದರೆ ಅದು ನಮ್ಮ ಲೈಫನ್ನೇ ಸೇವ್ ಮಾಡುತ್ತೆ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿದರೂ ಕೂಡ ಯಾವಾಗಲೂ ಹೆಲ್ಮೆಟ್ ಹಾಕೋದು ಒಂದು ಅಭ್ಯಾಸ ಆಗಿ ಪರಿವರ್ತನೆ ಆಗುತ್ತೆ. ನೀವು ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಸ್ಪೈರ್ ಆಗ್ತಾರೆ, ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ, ನಿಮ್ಮ ಸುತ್ತಮುತ್ತ ಇರೋರು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ. ನೀವು ಚೇಂಜ್ ಆದರೆ ನಿಮ್ಮ ಕುಟುಂಬ ಚೇಂಜ್ ಆಗುತ್ತೆ, ಕುಟುಂಬ ಚೇಂಜ್ ಆದರೆ ಸೊಸೈಟಿ ಚೇಂಜ್ ಆಗುತ್ತೆ. ದಯವಿಟ್ಟು ಹೆಲ್ಮೆಟನ್ನು ಧರಿಸಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನಿಸಿದರೆ ದಯವಿಟ್ಟು ಇನ್ನೂ ಕೆಲವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.